ಉದ್ಘಾಟನೆಗೆ ಕ್ಷಣಗಣನೆ ಎದುರಾಗ್ತಾ ಇದೆ. ಈಗಾಗಲೇ ವೇದಿಕೆಯು ನಿರ್ಮಾಣ ಆಗಿದೆ. 1,000ಕ್ಕೂ ಹೆಚ್ಚು ಆಸನಗಳ ವೇದಿಕೆ ನಿರ್ಮಾಣ ಆಗಿರೋದು. ಇಲ್ಲಿ ವಿಐಪಿ, ವಿವಿಐಪಿ ಹಾಗೂ ಪ್ರತ್ಯೇಕವಾಗಿ ಪಾಸ್ಗಳನ್ನು ಪಡೆದವರಿಗೆ ಪ್ರತ್ಯೇಕವಾಗಿ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಉದ್ಘಾಟನೆ ಆಗುತ್ತೆ, ಚಾಲನೆ ಸಿಗುತ್ತೆ. ಬೂಕರ್ ಪ್ರಶಸ್ತಿ ವಿಜೇತೆ ಆಗಿರುವಂಥ ಸಾಹಿತಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ, ಸಚಿವರು, ಶಾಸಕರು, ಸಂಸದರೆಲ್ಲ ಕೂಡ ಭಾಗಿಯಾಗ್ತಾರೆ. ಈಗಾಗಲೇ ವೇದಿಕೆಗೆ ಬಂದಿದ್ದಾರೆ ಗಣ್ಯಾತಿ ಗಣ್ಯರು. ಸಿಎಂ ಸಿದ್ದರಾಮಯ್ಯನವರು ಹಾಗೂ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡ್ತಾರೆ. ಎಲ್ಲ ರೀತಿಯ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಸುತ್ತಮುತ್ತ ಬ್ಯಾರಿಕೇಡ್ ಹಾಕೋದ್ರ ಮೂಲಕ ಪೊಲೀಸ್ ವ್ಯವಸ್ಥೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಆಗಮನವೂ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾ ಉದ್ಘಾಟನೆ ಆಗುತ್ತೆ, ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಇವತ್ತಿನಿಂದ ಒಟ್ಟು 11 ದಿನಗಳ ಕಾಲ ನಡೆಯುವಂಥ ಉತ್ಸವ ಇದು, ದಸರಾ ಉತ್ಸವ. ಮೈಸೂರು ದಸರಾ ಅಂತ ಬಂದರೆ ಇಡೀ ದೇಶದಾದ್ಯಂತ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂಥ ಉತ್ಸವ ಇದು. ಮೈಸೂರು ದಸರೆ ನೋಡಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಿರ್ತಾರೆ. ಆ ದಸರಾದ ಅಧಿಕೃತ ಚಾಲನೆ ಈಗ ಶುರುವಾಗುತ್ತೆ. ಅಧಿಕೃತವಾಗಿ ಚಾಲನೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ. ಬಾನು ಮುಷ್ತಾಕ್ ಅವರ ಕೈಯಾರೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಚಾಲನೆಯನ್ನು ಕೊಡಲಾಗುತ್ತೆ. ವೇದಿಕೆಯು ನಿರ್ಮಾಣ ಆಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಆಗಮನವೂ ಆಗಿದೆ. ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಏನು ಹೇಳ್ಬೋದು ಅನ್ನುವಂಥ ಕುತೂಹಲ ಇದೆ. ಮತ್ತೊಂದು ಕಡೆ ಬಾನು ಮುಷ್ತಾಕ್ ಅವರು ಕೂಡ ಏನು ಮಾತನಾಡ್ತಾರೆ ಅನ್ನುವಂಥ ಕುತೂಹಲ ಜನರಿಗಿದೆ. ಕಾರಣ ಅವ್ರನ್ನ ಬೆಂಬಲಿಸಿದವರು ಇದ್ದಾರೆ, ವಿರೋಧಿಸಿದವರು ಇದ್ದಾರೆ. ಆದರೆ ಅವ್ರು ಏನೂ ರಿಯಾಕ್ಟ್ ಮಾಡಿರಲಿಲ್ಲ. ದಸರಾ ಉದ್ಘಾಟನೆ ದಿನಾನೇ ನಾನು ಮಾತನಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರ ಒಪಿನಿಯನ್ಸ್ ಏನಾದರೂ ಬದಲಾವಣೆ ಆಗಿದೆಯಾ? ಅವ್ರು ಹಿಂದೆ ಕೊಟ್ಟಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರೇನಾದರೂ ಸ್ಪಷ್ಟೀಕರಣ ಕೊಡಬಹುದಾ? ಅವ್ರ ಪ್ರಕಾರ ದಸರಾ ಉದ್ಘಾಟನೆ ಅಥವಾ ಹಿಂದೂ ದೇವರ ಆರಾಧಕರು ಇದಕ್ಕೆ ಸಂಬಂಧಪಟ್ಟಂತೆ ಅವ್ರ ಒಪಿನಿಯನ್ ಏನಿದೆ ಅದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಕೂಡ ಜನರಿಗೆ ಕುತೂಹಲ ಇದೆ. ಅವ್ರ ಬಗ್ಗೆ ಬೂಕರ್ ಪ್ರಶಸ್ತಿ ವಿಜೇತೆ ಅನ್ನುವಂಥ ಗೌರವ ಇದೆ ನಿಜ. ಆದರೆ ಕನ್ನಡಾಂಬೆ ಬಗ್ಗೆ ಅವ್ರು ಮಾತನಾಡಿದ್ದು ಇಷ್ಟ ಇಲ್ಲ ಅನ್ನುವಂಥದ್ದು ವಿರೋಧ ಪಡಿಸುವವರು ಇದ್ದೇ ಇದ್ದಾರೆ. ಹೀಗಾಗಿ ಅವ್ರು ಕೊಟ್ಟಂಥ ಹೇಳಿಕೆಯ ಅರ್ಥ ನಿಜಕ್ಕೂ ಏನು, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬಹುದೇನೋ. ಮೈಸೂರು ಜಿಲ್ಲಾ ಉಸ್ತುವಾರಿ ಆಗಿರುವಂಥ ಎಚ್ ಸಿ ಮಹದೇವಪ್ಪ ಇರ್ಬೋದು, ಅಲ್ಲಿನ ಶಾಸಕರಿರ್ಬೋದು, ಸಂಸದರಿರ್ಬೋದು, ಜೊತೆಗೆ ಸಚಿವರು, ಇವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ವೇದಿಕೆಯಲ್ಲಿ ಕೂರುವವರಿಗೆ, ಜೊತೆಗೆ ಪಾಸ್ ಪಡ್ಕೊಂಡವರಿಗೆ, ವಿಐಪಿ, ವಿವಿಐಪಿ ಪಾಸ್ ಪಡೆದವರಿಗೆ ಪ್ರತ್ಯೇಕ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಬಾನು ಮುಷ್ತಾಕ್ ಇಬ್ಬರು ಕೂಡ ಆಗಮಿಸಿದ್ದಾರೆ. ಲೈವ್ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ. ಬಾನು ಮುಷ್ತಾಕ್ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಆಗಮನ ಆಗಿದೆ. ದೇವಿಗೆ ಪೂಜಿಸಲಾಗ್ತಾ ಇದೆ. ನಾಡಹಬ್ಬ ದಸರಾ ಉದ್ಘಾಟನೆ ಕೆಲವೇ ಕ್ಷಣ